So welcome to Chemistry channel. ನನ್ನ ಹೆಸರು ಮಹಾಂತೇಶ್ ಶೆಟ್ಟರ್. So this is video number 4, chapter 1, some basic concepts of chemistry. ನಾವು ಟೀಚ್ ಮಾಡ್ತಾ ಇರೋದು ಗ್ರೇಡ್ 11 PUC ಫಸ್ಟ್ ಇಯರ್. ಇವತ್ತಿನ ಟಾಪಿಕ್ ಲಾಸ್ ಆಫ್ ಕೆಮಿಕಲ್ ಕಾಂಬಿನೇಷನ್. ಸೊ ಲಾಸ್ ಆಫ್ ಕೆಮಿಕಲ್ ಕಾಂಬಿನೇಷನ್ ಅಂದ್ರೆ ಏನಪ್ಪ, ಎರಡು ಕೆಮಿಕಲ್ಸ್ ತಗೊಂಡಿರಪ್ಪ ಅಂತಂದ್ರೆ ಅವೆರಡು ಕೆಮಿಕಲ್ಸ್ ಎಕ್ಸ್ ಆ್ಯಂಡ್ ವೈ ಹೆಂಗೆ ರಿಯಾಕ್ಟ್ ಆಗತ್ತವು ಒಂದ್ರ ಜೊತೆಗೆ ಒಂದು, ಏನೇನು ಲಾಸ್ ಇದಾವು ಅನ್ನೋದನ್ನ ಕಲಿಯೋದು ಲಾಸ್ ಆಫ್ ಕೆಮಿಕಲ್ ಕಾಂಬಿನೇಷನ್. ಸೊ ಯಾವ್ಯಾವ ಲಾಸ್ ಕಲಿತಾ ಇದೀವಿ ನಾವು ಇವತ್ತು ಅಂತಂದ್ರೆ 4 ಲಾಸ್ ಇದಾವು, ಇಂಪಾರ್ಟೆಂಟ್ ಲಾಸ್. ಯಾವುದು? ಫಸ್ಟ್ ಒನ್, ಲಾ ಆಫ್ ಕಾನ್ಸರ್ವೇಷನ್ ಆಫ್ ಮಾಸ್. ಇದನ್ನ ಆಲ್ರೆಡಿ ನೀವು ಲೋವರ್ ಗ್ರೇಡ್ಸ್ನಾಗ ಕಲ್ತೀರಿ, ಬಹಳ ಸರಳ ಐತಿ. ಇದನ್ನ ಕೊಟ್ಟವ್ರು ಯಾರು ನೆನಪೈತಿ? ಲೆವಾಯ್ಸಿಯರ್, ಆಂಟೋಯಿನ್ ಲೆವಾಯ್ಸಿಯರ್. ಲೆವಾಯ್ಸಿಯರ್ is also known as father of modern chemistry. ಅರೌಂಡ್ ದ ಇಯರ್ ಏನಪ್ಪ ಇದು 1774 ಅಥವಾ 80 ಈ ರೇಂಜ್ ಒಳಗೆ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಇದಾದ್ಮೇಲೆ ಏನು ಕಲಿತೀವಿ ನಾವು? ಲಾ ಆಫ್ ಕಾನ್ಸ್ಟೆಂಟ್ ಕಾಂಪೋಸಿಷನ್, ಅಥವಾ ಇದಕ್ಕೆ ಇನ್ನೊಂದು ಏನು ಕರಿತೀವಿ? ಲಾ ಆಫ್ ಡೆಫಿನೈಟ್ ಪ್ರಪೋರ್ಷನ್. ಇದನ್ನ ಕೊಟ್ಟವ್ರು ಯಾರು? ವಿಲಿಯಂ ಪ್ರೌಸ್ಟ್. ಅರೌಂಡ್ ದ ಇಯರ್ 1799 ಅಂದ್ರೆ ಅರೌಂಡ್ 1800. ನೆಕ್ಸ್ಟ್ ಬರೋದು ಲಾ ಆಫ್ ಮಲ್ಟಿಪಲ್ ಪ್ರಪೋರ್ಷನ್ given by John Dalton. John Dalton is the person who gave the atomic theory. So John Dalton's atomic theory ನಾವು ಕಲಿತೀವಿ in detail. Next video will be on that. Next, last one ಏನು ಕಲಿತೀವಿ? Gay-Lussac's law of combining volumes, which is given by Gay-Lussac. So Gay-Lussac's law is given at 1808. John Dalton given multiple proportion around 1804. ಇಯರ್ ಯಾಕೆ ಬರೆಯತ್ತೀರಿ ಸರ್ ನೀವು? ಇಸ್ವಿ ಯಾಕೆ ಬರೆಯತ್ತೀರಿ? ಇದೇನು ಹಿಸ್ಟ್ರಿ ಕ್ಲಾಸ್ ಅಲ್ಲ, ಇವು ಇಯರ್ ಬೇಕಾಗುತ್ತಾ? ನೆಕ್ಸ್ಟು ನಿಮ್ಗೇನು ಯಾರು ಕೇಳೋದಿಲ್ಲ, ಬಟ್ ನಮ್ಗೆ ಜಾನ್ ಡಾಲ್ಟನ್ ಥಿಯರಿ ಕಲಿಯೋದು ಸ್ವಲ್ಪ ಬೇಕಾಗುತ್ತೆ, ಅದಕ್ಕೆ ಮೆನ್ಷನ್ ಮಾಡ್ತಾ ಇದ್ದೀನಿ ನಾನು. ಓಕೆ, ಲೆಟ್ಸ್ ಗೋ ಟು ದ ಲಾ ಆಫ್ ಕಾನ್ಸರ್ವೇಷನ್ ಆಫ್ ಮಾಸ್. ಆಲ್ರೆಡಿ ಎಲ್ಲರಿಗೂ ಗೊತ್ತೈತಿ ಲಾ ಆಫ್ ಕಾನ್ಸರ್ವೇಷನ್ ಆಫ್ ಮಾಸ್ ಏನಪ್ಪ, ಹೌದಾ? ಗೊತ್ತಿಲ್ಲ ಅಂದ್ರೆ ತಿಳ್ಕೊರಿ. ಏನದ? ಮಾಸ್ ಕ್ಯಾನ್ neither be created nor be destroyed in a chemical reaction. ಅಂದ್ರೆ ಯಾವುದೇ ಒಂದು ಕೆಮಿಕಲ್ ರಿಯಾಕ್ಷನ್ ತಗೊಂಡಿರಪ್ಪ ಅಂತಂದ್ರೆ ಆಬ್ವಿಯಸ್ಲಿ ನೀವೇನು ತಗೋತೀರಿ? ರಿಯಾಕ್ಟೆಂಟ್ಸ್ ಅನ್ನ ತಗೋತೀರಿ. ಆ ರಿಯಾಕ್ಟೆಂಟ್ಸ್ ಏನಿರ್ತದೆ? ಸಮ್ ಅಮೌಂಟ್ ಆಫ್ ಮಾಸ್ ಇರ್ತದೆ, ಯಾಕಂದ್ರೆ ಇಟ್ ಈಸ್ ಅ ಮ್ಯಾಟರ್, ಹೌದಾ? ಸೊ ಇವ್ರು ಏನು ಹೇಳ್ತಿದ್ದಾನ? ಮಾಸ್ ಕ್ಯಾನ್ ನೀದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್ ಇನ್ ಎ ಕೆಮಿಕಲ್ ರಿಯಾಕ್ಷನ್. ಅಂದ್ರೆ ಈ ಮಾಸ್ ಹೆಂಗಿರ್ತದ ರಿಯಾಕ್ಟೆಂಟ್ಸ್ ಒಳಗೆ? ಎಲ್ಲ ರಿಯಾಕ್ಟೆಂಟ್ಸ್ ಪ್ರಾಡಕ್ಟ್ಸ್ ಆದ್ಮೇಲೆ ಸೇಮ್ ಮಾಸ್ ಇರ್ತೈತಿ. ದಟ್ ಈಸ್ ಅನದರ್ ವೇ ಆಫ್ ಟೆಲ್ಲಿಂಗ್ ದಿಸ್ ಲಾ. ಏನು? ಇನ್ ಅ ಕೆಮಿಕಲ್ ರಿಯಾಕ್ಷನ್ ಟೋಟಲ್ ಮಾಸ್ ಆಫ್ ರಿಯಾಕ್ಟೆಂಟ್ಸ್, ಎಷ್ಟು ರಿಯಾಕ್ಟೆಂಟ್ಸ್ ತೊಗೊಂಡಿರ್ತೀರಿ, ಎಷ್ಟು ಅಂದ್ರೆ ಎಷ್ಟು ಮಾಸ್, ಎಷ್ಟು ತೂಕ ಇರುತ್ತಲ್ಲ, ಇಟ್ ಈಸ್ ಆಲ್ವೇಸ್ ಈಕ್ವಲ್ ಟು ಟೋಟಲ್ ಮಾಸ್ ಆಫ್ ವಾಟ್? ಪ್ರಾಡಕ್ಟ್ಸ್. ರಿಯಾಕ್ಟೆಂಟ್ಸ್ ತೂಕ ಎಷ್ಟಿರುತ್ತೋ ಅಷ್ಟೇ ತೂಕ ಪ್ರಾಡಕ್ಟ್ದು ಇರ್ತದೆ. ಹಿಂಗಾಗಿ ಇದು ಲಾ ಆಫ್ ಕಾನ್ಸರ್ವೇಷನ್ ಆಫ್ ಮಾಸ್ ಕೂಡ ಆಗುತ್ತೆ, ಲಾ ಆಫ್ ಕಾನ್ಸರ್ವೇಷನ್ ಆಫ್ ಮ್ಯಾಟರ್ ಕೂಡ ಆಗುತ್ತೆ. ಅಂದ್ರೆ ಮ್ಯಾಟರ್ ಕ್ಯಾನ್ ನೀದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್ ಇನ್ ಅ ಕೆಮಿಕಲ್ ರಿಯಾಕ್ಷನ್, ರೈಟ್? ಓಕೆ, ಒಂದೆರಡು ಎಕ್ಸಾಂಪಲ್ ತಗೊಂಡು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಂತೆ. ಲೋವರ್ ಗ್ರೇಡ್ಸ್ನ ಏನು ಕಲ್ತಿರಪ್ಪ ನೀವು? ಕೆಲವೊಂದಿಷ್ಟು ರಿಯಾಕ್ಷನ್ಸ್ ಅನ್ನು ಕಲ್ತೀರಿ. ಒಂದು ತಗೋತೀನ, ಯಾವುದು? ಥರ್ಮಲ್ ಡಿಕಾಂಪೋಸಿಷನ್ ಆಫ್ ಕ್ಯಾಲ್ಸಿಯಂ ಕಾರ್ಬೋನೇಟ್. ಸುಣ್ಣದ ಕಲ್ ತಗೋರಿ, ಹೀಟ್ ಮಾಡ್ರಿ ಅಂತ ಹೇಳ್ತಾರ ಅವ್ರು. ಹೀಟ್ ಮಾಡಿದ್ರಿ, ಇದೇನಾಗುತ್ತೆ? ಡಿಕಾಂಪೋಸಿಷನ್. ಎರಡು ಪ್ರಾಡಕ್ಟ್ಸ್ ಬರ್ತಾವೆ ನಿಮಗೆ, ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ ಏನು? ಗ್ಯಾಸ್. ಸೊ ಹಿಂಗೆ ರೆಪ್ರೆಸೆಂಟ್ ಮಾಡೋದು. ಇಲ್ಲಿ ಅವ್ರೇನು ಹೇಳ್ತಾರೆ? ಎಕ್ಸ್ಪೆರಿಮೆಂಟಲ್ಲಿ ನೀವು 100 ಗ್ರಾಮ್ ತೊಗೊಂಡ್ರಿಪ್ಪ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂದ್ರೆ ನಿಮ್ಗೆ 56 ಗ್ರಾಮ್ ಕ್ಯಾಲ್ಸಿಯಂ ಆಕ್ಸೈಡ್ ಬರ್ತೈತಿ, 44 ಗ್ರಾಮ್ ಕಾರ್ಬನ್ ಡೈಆಕ್ಸೈಡ್ ಬರ್ತೈತಿ. ಸೊ ಅಕಾರ್ಡಿಂಗ್ ಟು ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಏನು ಹೇಳಬೇಕು? ಟೋಟಲ್ ಮಾಸ್ ಆಫ್ ರಿಯಾಕ್ಟೆಂಟ್ ಶುಡ್ ಬಿ ಈಕ್ವಲ್ ಟು ಟೋಟಲ್ ಮಾಸ್ ಆಫ್ ಪ್ರಾಡಕ್ಟ್ಸ್. ಸೊ ಟೋಟಲ್ ಮಾಸ್ ಎಷ್ಟದ? 100 ಗ್ರಾಮ್ ಅದ ರಿಯಾಕ್ಟೆಂಟ್ದು. ಪ್ರಾಡಕ್ಟ್ದು ಇವೆರಡು ಕೂಡಿಸ್ಬಿಟ್ರಿ ಎಷ್ಟು ಬರ್ತದೆ? 100 ಗ್ರಾಮ್ ಬರ್ತದೆ, ಹೌದು? ಸೊ ಇಟ್ ಒಬೇಸ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಕೆಲವು ಜನ ಏನು ಮಾಡ್ತಾರ ಇಲ್ಲಿ ಮಿಸ್ಟೇಕ್ ಅಂದ್ರೆ, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಇರೋದ್ರಿಂದ ಏನಾಗ್ಬಿಡುತ್ತೆ? ಎಸ್ಕೇಪ್ ಆಗಿಬಿಡುತ್ತೆ.
ಸೊ ಉಳಿದಿರೋದು ಏನು ಉಳಿದಿರ್ತದೆ, ಕ್ಯಾಲ್ಸಿಯಂ ಆಕ್ಸೈಡ್ ಮಾತ್ರ ಉಳಿದಿರ್ತದೆ. ಸೊ ಕೆಲವು ಜನ ಏನು ಮಾಡ್ತಾರೆ, ಸರ್ ನಾವು ಮಾಡಿದಿರಿ ಎಕ್ಸ್ಪೆರಿಮೆಂಟು 100 ಗ್ರಾಮಿಂದ ಬರೀ ನಮ್ಗೆ 56 ಗ್ರಾಮ್ ಬಂತು, 44 ಗ್ರಾಮ್ ಡಿಫ್ರೆನ್ಸ್ ಐತ್ರಿ. ಆ ಡಿಫ್ರೆನ್ಸ್ ಎಲ್ಲಿ ಐತಿ, ಗಾಳಿ ಒಳಗೆ ಐತಿ. ಕಾರ್ಬನ್ ಡೈಆಕ್ಸೈಡ್ ಏನು ಹೋಗಿರುತ್ತಲ್ಲ ಗಾಳಿ ಒಳಗೆ, ನೀವು ಇದನ್ನು ಒಂದು ವೇಳೆ ಕ್ಲೋಸ್ ಕಂಟೈನರ್ ಒಳಗೆ ಮಾಡಿದರೆ ರಿಯಾಕ್ಷನ್ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಎಸ್ಕೇಪ್ ಮಾಡಕ್ಕೆ ಬಿಡಲಿಲ್ಲ ಅಂದ್ರೆ ನೀವು ಈ ಲಾ 100% ಕರೆಕ್ಟ್ ಐತಿ. ಓಕೆ. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಈಗ ಕಾರ್ಬನ್ ಅನ್ನ ಸುಟ್ರಿ, ಒಂದು ಕೋಲ್ ತಗೊಂಡ್ರಿ, ಕೋಲ್ COAL, ಕೋಲ್, ನಾಟ್ ಇದು ಕಟ್ಟಿಗೆ ಕೋಲ್ ಅಲ್ಲ. ಕಾರ್ಬನ್ ಪ್ಲಸ್ ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್. ಇಲ್ಲೇನಾಗ್ತದೆ, ಕಾರ್ಬನ್ ನೀವೇನಂತಾರ ಅವರು 12 ಗ್ರಾಮ್ ಕಾರ್ಬನ್ ತಗೊಂಡಿವಿ, ನಾವು 32 ಗ್ರಾಮ್ ಆಕ್ಸಿಜನ್ ತಗೊಂಡಿವಿ. ವಾಟ್ ಈಸ್ ದ ಅಮೌಂಟ್ ಆಫ್ CO2 ಫಾರ್ಮ್ಡ್ ಅಂತ ಕೇಳಿದ್ರು ಅಂತ ಇಟ್ಕೋರಿ. ನೀವೇನು ಬರೀಬೇಕು, ಅಕಾರ್ಡಿಂಗ್ ಟು ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್, ಟೋಟಲ್ ಮಾಸ್ ಆಫ್ ರಿಯಾಕ್ಟೆಂಟ್ ಶುಡ್ ಬಿ ಈಕ್ವಲ್ ಟು ಟೋಟಲ್ ಮಾಸ್ ಆಫ್ ಪ್ರಾಡಕ್ಟ್. ಸೊ ರಿಯಾಕ್ಟೆಂಟ್ ಮಾಸ್ ಎಷ್ಟದ, 2 + 2 4, 3 + 1 4, 40 ಗ್ರಾಮ್ ಅದ. ದೇರ್ ಫಾರ್ ಪ್ರಾಡಕ್ಟ್ ಮಾಸ್ ಎಷ್ಟಿರಬೇಕು, 44 ಗ್ರಾಮ್ ಇರಬೇಕು. ಅಂದರೆ CO2 ಫಾರ್ಮ್ಡ್ ಹಿಯರ್ ಈಸ್ 44 ಗ್ರಾಮ್ಸ್. ಹೌದು. ಸೊ ದಿಸ್ ಈಸ್ ಸಿಂಪಲ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಗಿವನ್ ಬೈ ಆಂಟೋನ್ ಲೆವಾಯ್ಸಿಯರ್. ಓಕೆ, ನೆಕ್ಸ್ಟ್ ಲಾ ಹೋಗೋಣಂತ. ನೆಕ್ಸ್ಟ್ ಲಾ ಈಸ್ ಲಾ ಆಫ್ ಕಾನ್ಸ್ಟೆಂಟ್ ಕಾಂಪೋಸಿಷನ್ ಆರ್ ಲಾ ಆಫ್ ಡೆಫಿನೈಟ್ ಪ್ರಪೋರ್ಷನ್, ವಿಲಿಯಂ ಪ್ರಾಸ್ಟ್. ಏನದ, ಭಾಳ ಸರಳ ಅದ. ಇಂಥ ಸಿಂಪಲ್ ಐತಪ್ಪ ಅಂದ್ರೆ ಇದು. ಈಗ ಏನು ಮಾಡ್ತೀನಿ ನಾನು, ಒಂದು ಕೆಮಿಕಲ್ ಕಾಂಪೌಂಡ್ ತಗೋತೀನಿ. ಯಾವುದು, ಡೈಹೈಡ್ರೋಜನ್ ಮೊನಾಕ್ಸೈಡ್. ಸೊ ಅದು ಯಾವ್ದು ರೀ, ಡೈಹೈಡ್ರೋಜನ್ ಮೊನಾಕ್ಸೈಡ್ ಅಂದ್ರೆ ವಾಟರ್. ಹೌದು. ಈಗ ಮನೆಗೆ ಬಂದವ್ರು ನೀವು ಕೇಳ್ರಿ, ಗೆಸ್ಟ್ ಬಂದಿರ್ತಾರಲ್ಲ, ಕೇಳ್ರಿ, ವುಡ್ ಯು ಲೈಕ್ ಟು ಹ್ಯಾವ್ ಸಮ್ ಡೈಹೈಡ್ರೋಜನ್ ಮೊನಾಕ್ಸೈಡ್? ಅವ್ರೇನು ಮಾಡ್ತಾರೆ, ನಿಮ್ಮನ್ನ ಮ್ಯಾಲಿಂದ ಕೆಳಗೆ ನೋಡಿ ಯಾವ ಮರೆ ಅಂತಾರೆ. ಸೊ ಆಮೇಲೆ ಮತ್ತೆ ಕೇಳ್ರಿ, ವುಡ್ ಯು ಲೈಕ್ ಟು ಹ್ಯಾವ್ ಸಮ್ ವಾಟರ್ ಅಂತ ಕೇಳ್ರಿ. ಇಟ್ಸ್ ದ ಸೇಮ್ ಥಿಂಗ್. ಓಕೆ, ನಾ ಏನು ಮಾಡ್ತೀನಿ, ವಾಟರ್ನ ಒಂದು ಬೇರೆ ಬೇರೆ ಸೋರ್ಸಿಂದ ತಗೋತೀನಿ. ಒಂದು ಏನು ಮಾಡ್ತೀನಿ, ಒಂದು ಹತ್ತಿರ ನದಿ ಐತಪ್ಪ, ಅಲ್ಲಿ ಹೋಗಿ ತೊಗೊಂಡೆ, ರಿವರ್. ಇನ್ನೊಂದು ಗೋವಾ ಬೀಚ್ ಹೋಗಿದ್ವಿ, ಅಲ್ಲೊಂದು ಸ್ಯಾಂಪಲ್ ತೊಗೊಂಡೆ, ಸಿ ವಾಟರ್. ಇನ್ನೊಂದು ಮನೆ ಹತ್ರ ಒಂದು ಕೆರೆ ಐತಿ, ಲೇಕ್, ಅಲ್ಲಿಂದ ಒಂದು ತೊಗೊಂಡೆ. ಆಮೇಲೆ ಇಲ್ಲೇ ಬಾಜುಗೊಂದು ಬಾವಿ ಐತಿ, ವೆಲ್, ಅಲ್ಲಿಂದ ಒಂದು ತೊಗೊಂಡೆ ಸ್ಯಾಂಪಲ್. 4 ಸ್ಯಾಂಪಲ್ ಅದು. ನಾನು ಏನು ಮಾಡಿದೆ, ಈ ಸ್ಯಾಂಪಲ್ ಒಳಗೆ, ಈ ವಾಟರ್ ಒಳಗೆ ಯಾವ ಎಲಿಮೆಂಟ್ ಐತಿ, ಎಷ್ಟು ಐತಿ ಬೈ ಮಾಸ್ ಅಂತ ಕಂಡುಹಿಡಿತೀನಿ. ಯಾವುದೇ ಸ್ಯಾಂಪಲ್ ಆಫ್ ವಾಟರ್ ತಗೋರಿ, ಅದರೊಳಗೆ ಆಲ್ವೇಸ್ ವಾಟರ್ ಈಸ್ ಫಾರ್ಮ್ಡ್ ಬೈ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ ಓನ್ಲಿ. ಇವೇ 2 ಎಲಿಮೆಂಟ್ಸ್ ಇರಬೇಕು. ಬೈ ಮಾಸ್ ಎಷ್ಟಿರಬೇಕು, ಇಟ್ ಹ್ಯಾಸ್ ಅ ಸಿಂಪಲ್ ರೇಷಿಯೋ. ಇಲ್ಲಿ ಎಷ್ಟಿರ್ತದ, ಇಲ್ಲಿ ನೋಡ್ರಿ, 2 ಹೈಡ್ರೋಜನ್. ಅಟಾಮಿಕ್ ಮಾಸ್ ಆಫ್ ಹೈಡ್ರೋಜನ್ ಆಟಮ್ ಈಸ್ 1. ಅಟಾಮಿಕ್ ಮಾಸ್ ಆಫ್ ಆಕ್ಸಿಜನ್ ಈಸ್ 16. ಸಿನ್ಸ್ ದೇರ್ ಆರ್ 2 ಹೈಡ್ರೋಜನ್ಸ್ ಇರೋದ್ರಿಂದ ಎಷ್ಟಾಯ್ತು ನಿಮಗೆ, H2O ಒಳಗೆ 12, ನಾಟ್ 12, 2:16 ಆಯಿತು. ಹೌದಾ, H2 ಆ್ಯಂಡ್ O 2:16. ಅಂದರೆ ಸಿಂಪ್ಲಿಫೈ ಮಾಡಿ, ಅದನ್ನು ಕಾಮನ್ ನಂಬರ್ಲಿ ಡಿವೈಡ್ ಮಾಡಿರಿ, ಎಷ್ಟು ಬರ್ತದೆ, 1:8 ಬೈ ಮಾಸ್, ನಾಟ್ ಬೈ ವಾಲ್ಯೂಮ್, ಬೈ ಮಾಸ್. ರಿಮೆಂಬರ್, ಇದೇ ಲಾ ಆಫ್ ಕಾನ್ಸ್ಟೆಂಟ್ ಕಾಂಪೋಸಿಷನ್ ಅಥವಾ ಲಾ ಆಫ್ ಡೆಫಿನೈಟ್ ಪ್ರಪೋರ್ಷನ್. ಸೊ ಡೆಫಿನಿಷನ್ ಏನಪ್ಪಾ ಅಂತಂದ್ರೆ, ಬರ್ಕೋರಿ, ಅ ಕೆಮಿಕಲ್ ಕಂಪೌಂಡ್, ಹೇಳ್ಕೊಂತ ಬರೀಬೇಕು ಅಂದ್ರೆ ಜಾಸ್ತಿ ನೆನಪು ಉಳಿತೈತಿ. ನೋ ಮ್ಯಾಟರ್ ಫ್ರಾಮ್ ವಿಚ್ ಸೋರ್ಸ್, ನೀವು ಯಾವ ಸೋರ್ಸಿಂದ ತಗೊಂಡಿರಿ ಸಂಬಂಧ ಇಲ್ಲ. ಇಟ್ ಈಸ್ ಆಬ್ಟೈನ್ಡ್, ಎಲ್ಲಿಂದಾದರೂ ತಗೋರಿ ನೀವು. ಆಲ್ವೇಸ್ ಏನದ, always contains the same elements. ವಾಟರ್ ಒಳಗೆ ಯಾವುವು, ಹೈಡ್ರೋಜನ್ ಮತ್ತು ಆಕ್ಸಿಜನ್. ಆಲ್ವೇಸ್ combined together in the same definite proportion by mass. ಆಲ್ವೇಸ್ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಎಲಿಮೆಂಟ್ಸ್ ಇರ್ತಾವು. ಆಲ್ವೇಸ್ ರೇಷಿಯೋ ಏನಿರುತ್ತೆ, 1:8 ಬೈ ಮಾಸ್ ಇದ್ದೇ ಇರುತ್ತೆ. ಓಕೆ, ಸೊ ಇದೇ ಲಾ ಆಫ್ ಏನಿದು ಡೆಫಿನೈಟ್ ಪ್ರಪೋರ್ಷನ್ ಅಥವಾ ಕಾನ್ಸ್ಟೆಂಟ್ ಕಾಂಪೋಸಿಷನ್. ಇನ್ನೊಂದು ಎಕ್ಸಾಂಪಲ್ ತಗೋರಿ, ಕಾರ್ಬನ್ ಡೈಆಕ್ಸೈಡ್ ತಗೋರಿ, CO2. ಆಲ್ವೇಸ್ ಕಾರ್ಬನ್ ಡೈಆಕ್ಸೈಡ್ ಫಾರ್ಮ್ ಮಾಡ್ಬೇಕಂದ್ರೆ ಏನು ಬೇಕಪ್ಪ, 1 ಕಾರ್ಬನ್ ಆಟಮ್ 2 ಆಕ್ಸಿಜನ್ ಆಟಮ್ ಬೇಕು.
ಬೈ ಮಾಸ್ ಎಷ್ಟಿರಬೇಕು, ಕಾರ್ಬನ್ ಅಟಾಮಿಕ್ ಮಾಸ್ ಇಸ್ 12, ಆಕ್ಸಿಜನ್ 16 ಇಂಟು 2 ಆಟಮ್ಸ್ ಇರೋದ್ರಿಂದ 32. ಸೊ ರೇಷಿಯೋ ತಗೊಂಡ್ರೆ ಕಾಮನ್ ನಂಬರ್ 4 ಡಿವೈಡ್ ಮಾಡಿರಿ, 4 3 12, 4 8 32. ಸೊ ಆಲ್ವೇಸ್ ದ ರೇಷಿಯೋ ಶುಡ್ ಬಿ 3:8 ಬೈ ಮಾಸ್, ನಾಟ್ ಬೈ ವಾಲ್ಯೂಮ್. ಓಕೆ, ದಿಸ್ ಈಸ್ ದ ಸಿಂಪ್ಲೆಸ್ಟ್ ಲಾ. ಈಗ ನೀವು ಈ CO2 ನ ಯಾವುದಾದ್ರೂ ಸೋರ್ಸಿಂದ ತಗೊಂಡಿರ್ರಿ, ಇದನ್ನ ಏನು ಮಾಡ್ದ ಇನ್ನೊಬ್ಬ ಸ್ಟಾಸ್ ಅಂತ ಬರ್ತಾನೆ ಸೈಂಟಿಸ್ಟ್. ಆಮೇಲೆ ಹೇಳ್ದ ನಾನು ಒಪ್ಕೊಳಂಗಿಲ್ಲಪ್ಪ, ಪ್ರಾಸ್ಟ್ ಏನು ಮಾಡ್ಯಾನಲ್ಲ, ಪ್ರಾಸ್ಟಿಂದು ರಿಯಾಕ್ಷನ್ ಒಪ್ಕೊಳಂಗಿಲ್ಲ. ಪ್ರಾಸ್ಟ್ ಏನು ಮಾಡಿದ್ದ ಅಂತಂದ್ರೆ, ಈ ಕಡೆ ಬರೀತೀನಿ, ಪ್ರಾಸ್ಟು ಕ್ಯುಪ್ರಿಕ್ ಕಾರ್ಬೋನೇಟ್ ತೊಗೊಂಡಿದ್ದ, ಅಂದರೆ CuCO3 ಸ್ಯಾಂಪಲ್ ತೊಗೊಂಡಿದ್ದ. 2 ಸ್ಯಾಂಪಲ್ ತೊಗೊಂಡಿದ್ದ. ಒಂದೇನು ನ್ಯಾಚುರಲ್ ಸ್ಯಾಂಪಲ್, ಅಂದ್ರೆ ನೇಚರ್ ಒಳಗೆ ಯಾವ್ದು ಅವೈಲೇಬಲ್ ಐತಲ್ಲ ಅದಕ್ಕೆ ನ್ಯಾಚುರಲ್ ಸ್ಯಾಂಪಲ್ ಅಂತ ಕರಿತೀವಿ. ಇನ್ನೊಂದೇನು ಸಿಂಥೆಟಿಕ್, ಅಂದ್ರೆ ನಾವು ಲ್ಯಾಬೊರೇಟರಿ ಒಳಗೂ ಕೂಡ ಇದನ್ನ ಪ್ರಿಪೇರ್ ಮಾಡ್ಬೋದು. ಸೊ ಇದ್ರೊಳಗೆ ಏನು ಮಾಡ್ದವ, ಯಾವ್ಯಾವ ಎಲಿಮೆಂಟ್ಸ್ ಅದಾವು, ಎಷ್ಟು ಪರ್ಸೆಂಟೇಜ್ ಅಂತ ನೋಡೋದು. ಪರ್ಸೆಂಟೇಜ್ ಆಫ್ ಕಾಪರ್, ಪರ್ಸೆಂಟೇಜ್ ಆಫ್ ಕಾರ್ಬನ್ ಆ್ಯಂಡ್ ಪರ್ಸೆಂಟೇಜ್ ಆಫ್ ಆಕ್ಸಿಜನ್. ಸೊ ನ್ಯಾಚುರಲ್ ಸ್ಯಾಂಪಲ್ ಒಳಗೆ ಎಕ್ಸ್ ಇತ್ತಂದ್ರೆ ಕಾಪರ್ ಪರ್ಸೆಂಟೇಜು, ಸಿಂಥೆಟಿಕ್ ಒಳಗೂ ಎಕ್ಸ್ ಬಂತು. ಪರ್ಸೆಂಟೇಜ್ ಆಫ್ ಕಾರ್ಬನ್ ವೈ ಇದ್ರೆ ಇದ್ರೊಳಗೆ ವೈ ಬಂತು, ಇದ್ರೊಳಗೆ ಝೆಡ್ ಇದ್ರೆ ಇದ್ರೊಳಗೆ ಝೆಡ್ ಬಂತು. ಅಂದ್ರೆ ವ್ಯಾಲ್ಯೂಸ್ ಇರ್ತಾವೆ, ನಾನು ಜಸ್ಟ್ XYZ ಅಂತ ಕೊಡತ್ತೀನಿ. ಸೊ ಇದನ್ನ ಏನು ಮಾಡ್ದ ಸ್ಟಾಸ್ ಅನ್ನೋವ, ನನಗೆ ಅವನ ಮೇಲೆ ನಂಬಿಕೆ ಇಲ್ಲಪ್ಪ, ನಾನಾ ಮಾಡಿ ನೋಡ್ತೀನಿ ಅಂತ ಹೇಳಿ ಬಂದ ಸ್ಟಾಸ್. ಏನು ಮಾಡ್ದ, ಕಾರ್ಬನ್ ಡೈಆಕ್ಸೈಡನ್ನ ಡಿಫ್ರೆಂಟ್ ಸೋರ್ಸ್ ಇಂದ ತಗೊಂಡ. ಈಗ ಫಾರ್ ಎಕ್ಸಾಂಪಲ್ ಕ್ಯಾಲ್ಸಿಯಂ ಕಾರ್ಬೋನೇಟನ್ನು ಡಿಕಂಪೋಸ್ ಮಾಡಿದ್ರಿ, ಅವಾಗ ಏನು ಬರ್ತದೆ, CO2 ಬರ್ತದೆ. ಇನ್ನೊಂದು ವೇ ಏನದ, ಕಾರ್ಬನ್ ಪ್ಲಸ್ ಆಕ್ಸಿಜನ್ ರಿಯಾಕ್ಟ್ ಮಾಡಿದ್ರಿ CO2 ಬರ್ತದೆ. ಇನ್ನೊಂದು ವೇ ಏನದ, ಕಾರ್ಬನ್ ಮೊನಾಕ್ಸೈಡ್ ಪ್ಲಸ್ ಆಕ್ಸಿಜನ್ ರಿಯಾಕ್ಟ್ ಮಾಡಿದಾಗ ಕಾರ್ಬನ್ ಡೈಆಕ್ಸೈಡ್ ಬರ್ತದೆ. ಹಿಂಗೆ ಪ್ಲೆಂಟಿ ಆಫ್. ಇನ್ನೊಂದು ಸೋಡಿಯಂ ಬೈಕಾರ್ಬೋನೇಟ್ ಅದನ್ನು ಡಿಕಂಪೋಸ್ ಮಾಡಿದಾಗೂ ನಿಮ್ಗೆ ಕಾರ್ಬನ್ ಡೈಆಕ್ಸೈಡ್ ಬರ್ತದೆ. ಅಥವಾ ಆಸಿಡ್ ಪ್ಲಸ್ ಎನಿ ಕಾರ್ಬೋನೇಟ್ ರಿಯಾಕ್ಟ್ ಮಾಡಿದಾಗೂ ಬರ್ತದೆ. ಸೊ ಯಾವುದೇ ಸೋರ್ಸಿಂದ ಕಾರ್ಬನ್ ಡೈಆಕ್ಸೈಡ್ ಬಂದರೂ ಆಲ್ವೇಸ್ ಇಟ್ ಕಂಟೈನ್ಸ್ ಕಾರ್ಬನ್ ಆ್ಯಂಡ್ ಆಕ್ಸಿಜನ್, ಆ್ಯಂಡ್ ದ ರೇಷಿಯೋ ಬೈ ಮಾಸ್ ಈಸ್ ಆಲ್ವೇಸ್ 3:8. ಸೊ that experimentally proves the law of constant composition given by William Proust. Okay, very good. Next, law of multiple proportion given by John Dalton around 1804. ಇವನೇನು ಹೇಳ್ತಾನಪ್ಪ, ಫಸ್ಟ್ ಎಕ್ಸಾಂಪಲ್ ತಗೊಳೋನು, ಆಮೇಲೆ ಡೆಫಿನೇಷನ್ ಬರೀನು. ಈಗ 2 ಸೇಮ್ ಎಲಿಮೆಂಟ್ಸ್, ಈಗ ಕಾರ್ಬನ್ ಮತ್ತು ಆಕ್ಸಿಜನ್ ಅಂತ ಇಟ್ಕೊರಿ, ಕಾರ್ಬನ್ ಅಂಡ್ ಆಕ್ಸಿಜನ್. ಕಾರ್ಬನ್ ಮತ್ತು ಆಕ್ಸಿಜನ್ ಕ್ಯಾನ್ ಫಾರ್ಮ್ multiple compounds. For example, it can form carbon monoxide, it can also form carbon dioxide. ಹೌದಾ? ಅವ ಏನು ಹೇಳ್ತಾನ, when 2 elements combine, ಕಾರ್ಬನ್ ಮತ್ತು ಆಕ್ಸಿಜನ್, then the different masses of one element. ಈಗ ನಾನು ನಿಮ್ಗೆ ಅಟಾಮಿಕ್ ಮಾಸ್ ಕೊಡ್ತೀನಿ, ಕಾರ್ಬನ್ ಅಟಾಮಿಕ್ ಮಾಸ್ 12, ಆಕ್ಸಿಜನ್ ಅಟಾಮಿಕ್ ಮಾಸ್ 16. ಸೊ ಕಾರ್ಬನ್ ಇಲ್ಲಿ ಎಷ್ಟದ, 1 ಅದ, ಸೊ ಇದ್ರ ಮಾಸ್ ಎಷ್ಟಿರ್ತದ, 12. ಇಲ್ಲೇನು ಎಷ್ಟದ, 1 ಐತಿ ಆಟಮ್, ಸೊ ಇದ್ರ ಮಾಸ್ 12 ಇರ್ತದೆ. ಓಕೆ, ಸೊ ಮೀನ್ಸ್ ಕಾರ್ಬನ್ ಮಾಸ್ ಸೇಮ್ ಅದ, ಫಿಕ್ಸ್ಡ್ ಮಾಸ್. ಆಕ್ಸಿಜನ್ ಮಾಸ್ ಏನದ, ಇಲ್ಲಿ 1 ಆಟಮ್ ಅದ, ಬೇರೆ ಕಲರ್, ಇಲ್ಲಿ 1 ಆಟಮ್ ಐತಿ ಅಂದ್ರೆ 16 ಐತಿ. ಇಲ್ಲಿ 2 ಆಟಮ್ಸ್ ಇರೋದ್ರಿಂದ ಎಷ್ಟು ಬರ್ತದೆ, 16 32 ಬರ್ತದೆ. ಅಂದ್ರೆ ಆಕ್ಸಿಜನ್ ಮಾಸ್ ಏನದ ಡಿಫ್ರೆಂಟ್ ಐತಿ. ಸೊ ಏನು ಹೇಳ್ತಾನ, ವೆನ್ 2 ಎಲಿಮೆಂಟ್ಸ್ ಕಂಬೈನ್ ಟು ಫಾರ್ಮ್ 2 or more compounds, ಇಲ್ಲಿ ಯಾವು, ಕಾರ್ಬನ್ ಮೊನಾಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್, ದೆನ್ ದ ಡಿಫ್ರೆಂಟ್ ಮಾಸಸ್ ಆಫ್ 1 ಎಲಿಮೆಂಟ್, ಯಾವುದದು ಎಲಿಮೆಂಟು, ಆಕ್ಸಿಜನ್, ಡಿಫರೆಂಟ್ ಮಾಸಸ್ ಅದ, ಅದಕ್ಕೆ ಡಿಫರೆಂಟ್ ಮಾಸ್ ಆಫ್ 1 ಎಲಿಮೆಂಟ್ ವಿಚ್ ಕಂಬೈನ್ ವಿತ್ ದ ಫಿಕ್ಸ್ಡ್ ಮಾಸ್ ಆಫ್ ಅನದರ್ ಎಲಿಮೆಂಟ್. ಫಿಕ್ಸ್ಡ್ ಮಾಸ್ ಯಾವ್ದದ, ಕಾರ್ಬನ್ 12. ಅವಾಗ ಕಂಬೈನ್ ಮಾಡಿದಾಗ ಏನಾಗುತ್ತೆ, ಬಿಯರ್ ಅ ಸಿಂಪಲ್ ಹೋಲ್ ನಂಬರ್ ರೇಷಿಯೋ ಟು 1 another. ಯಾವುದ್ರ ನಡುವೆ, ಈ ಆಕ್ಸಿಜನ್ ಮತ್ತು ಈ ಆಕ್ಸಿಜನ್ ನಡುವೆ ಎಷ್ಟದ, 16:32. ಇದು ಸಿಂಪಲ್ ಅಲ್ಲ, ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 16 32. ಸೊ 1:2. ಸೊ ದಿಸ್ ಈಸ್ ಸಿಂಪಲ್ ಹೋಲ್ ನಂಬರ್ ರೇಷಿಯೋ. ಇಲ್ಲಿ ನೋಡ್ರಿ, ಸಿಂಪಲ್ ಅಂದ್ರೆ ಏನು, ಈಗ 16 32 ಸಿಂಪ್ಲಿಫೈ ಮಾಡ್ಬೋದಲ್ಲ, ಅಂದ್ರೆ ಡಿವೈಡ್ ಮಾಡ್ಬೋದು ಕಾಮನ್ ನಂಬರ್ಲಿ. ಸೊ ಅದು ಸಿಂಪಲ್. ಹೋಲ್ ನಂಬರ್ ಅಂದ್ರೆ ಏನಪ್ಪ, ಆಲ್ವೇಸ್ 1 2 3 ಹಿಂಗಿರ್ಬೇಕು, ಡೆಸಿಮಲ್ ಇರಲ್ಲ, 1.2 1.3 1.4 ಹಿಂಗಿರಲ್ಲ, ಆಲ್ವೇಸ್ ಹೋಲ್ ನಂಬರ್ ರೇಷಿಯೋ ಇರ್ತದೆ. ಓಕೆ, ಸೊ ದಿಸ್ ಈಸ್ ದ ರೂಲ್, ಸಿಂಪಲ್ ರೂಲ್ ಐತಿ. ಇವಾಗ ಏನು ಮಾಡ್ರಿ, ಡೆಫಿನೇಷನ್ ಬರ್ಕೊ.
So when two elements, ಅಂಡರ್ಸ್ಟ್ಯಾಂಡ್ ಮಾಡ್ಕೋತ ಬರೀರಿ, ಓದ್ಕೋತ ಬರೀರಿ, ಕಂಬೈನ್ ಟು ಫಾರ್ಮ್ two or more compounds, then the different masses of one element, idrolaga oxygen, above example olaga oxygen, which combine with a fixed mass of other element, ಅಂದ್ರೆ ಇದರೊಳಗೆ ಯಾವುದೈತಿ, ಕಾರ್ಬನ್, ಬಿಯರ್ ಅಂದ್ರೆ ಹೊಂದಿರುತ್ತೆ ಅಂತ, a simple whole number, ನೋಡ್ರಿ WHOLE not HOLE, simple whole number ratio with one another, ಆ ಎರಡು ಆಕ್ಸಿಜನ್ ನಡುವೆ ಸಿಂಪಲ್ ಹೋಲ್ ನಂಬರ್ ರೇಷಿಯೋ ಇರ್ತದೆ. ಓಕೆ, ಸೊ ದಟ್ ಈಸ್ ದ ಡೆಫಿನಿಷನ್ ಆಫ್ ದಿಸ್ ಲಾ. ಸರ್ ಒಂದೇ ಎಕ್ಸಾಂಪಲ್ ಅರ್ಥ ಆಗಲಿಲ್ಲ, ಇನ್ನೊಂದೆರಡು ಎಕ್ಸಾಂಪಲ್ ಕೊಡೋಣ ಅಂತ. ಈ ಕಡೆ ಬರ್ರಿ, ಏನದ ಇನ್ನೊಂದು ಎಕ್ಸಾಂಪಲ್ಲು, ಸಲ್ಫರ್ ಮತ್ತು ಆಕ್ಸಿಜನ್. ಸಲ್ಫರ್ ಮತ್ತು ಆಕ್ಸಿಜನ್ ಸಲ್ಫರ್ ಡೈಆಕ್ಸೈಡ್ ಫಾರ್ಮ್ ಮಾಡುತ್ತೆ, ಸಲ್ಫರ್ ಟ್ರೈಆಕ್ಸೈಡ್ ಫಾರ್ಮ್ ಮಾಡುತ್ತೆ. ಇದರೊಳಗೆ ಫಿಕ್ಸ್ಡ್ ಮಾಸ್ ಯಾವ್ದಿರುತ್ತಪ್ಪ, ಸಲ್ಫರ್. ವೆರಿ ಗುಡ್. ಸೊ ಅಟಾಮಿಕ್ ನಂಬರ್ ಕೊಡ್ತೇನೆ, ಅಟಾಮಿಕ್ ಮಾಸ್ ಸಲ್ಫರ್ 32, ಆಕ್ಸಿಜನ್ ಆಟಮ್ದು 16. ಸೊ ಇಲ್ಲಿ ಎರಡದ ಫಿಕ್ಸ್ ಅದ 32 32. ಸೊ ಆಬ್ವಿಯಸ್ಲಿ ಅಗೇನ್ ಯಾವ್ದು ಚೇಂಜ್ ಆಗತ್ತೈತಿ ಇಲ್ಲಿ, ಆಕ್ಸಿಜನ್. ಇಲ್ಲಿ ಎಷ್ಟು ಅದಾವ, 2 ಆಟಮ್ಸ್ ಇರೋದ್ರಿಂದ ಇದ್ರದ್ದು ಎಷ್ಟು ಬಂತು, 16 32. ಇದು 3 ಆಟಮ್ಸ್ ಇರೋದ್ರ 13 48. ಸೊ ಫಿಕ್ಸ್ಡ್ ಮಾಸ್ ಆಫ್ ಸಲ್ಫರ್ ಇಸ್ ದೇರ್. So then the ratio between this oxygen and this oxygen, oxygen in SO2 and oxygen SO3 will be simple whole number ratio 32:48, ಅಂದ್ರೆ 16 32 16 48 by mass, again by mass, not by volume. ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಇಲ್ಲಿ ಬರೀ ಎರಡೆರಡೆ ತಗೊಂಡ್ವೆಲ್ಲ ಕಂಪೌಂಡ್ಸ್, 5 ಕಂಪೌಂಡ್ ಫಾರ್ಮ್ ಮಾಡುವಂಥದ್ದು. ಯಾವುದದು, ನೈಟ್ರೋಜನ್ ಮತ್ತು ಆಕ್ಸಿಜನ್. Nitrogen and oxygen can form different compounds. So ನೋಡೋಣ, N2O. ನೆಕ್ಸ್ಟ್ N2O ಅಂದ್ರೆ ನೈಟ್ರಸ್ ಆಕ್ಸೈಡ್ ಅಂದ್ರೆ, ಅಥವಾ ನೀವು ಡೈನೈಟ್ರೋಜನ್ ಮೊನಾಕ್ಸೈಡ್ ಅಂತ ಹೇಳ್ಬೋದು. ಇಟ್ ಇಸ್ ಆಕ್ಚುಲಿ ಎ ಲಾಫಿಂಗ್ ಗ್ಯಾಸ್. ನೆಕ್ಸ್ಟ್ ನೋ ಅಂದ್ರೆ ನೈಟ್ರೋಜನ್ ಮೊನಾಕ್ಸೈಡ್. N2O3 ಡೈನೈಟ್ರೋಜನ್ ಟ್ರೈಆಕ್ಸೈಡ್. NO2 ನೈಟ್ರೋಜನ್ ಡೈಆಕ್ಸೈಡ್. N2O5 ಡೈನೈಟ್ರೋಜನ್ ಪೆಂಟಾಕ್ಸೈಡ್. ಓಕೆ, ಈಗ ನೈಟ್ರೋಜನ್ ಅಟಾಮಿಕ್ ಮಾಸ್ ನಿಮ್ಗೆ ಕೊಡ್ತೀನಿ ನಾನು, 14 ಐತಿ. ಆಕ್ಸಿಜನ್ ಅಟಾಮಿಕ್ ಮಾಸ್ 16 ಐತಿ. ಸೊ ನೀವೇನು ಬರೀಬೇಕಿಲ್ಲಿ, ರೇಷಿಯೋ ಬರೀರಿ ಎಷ್ಟದ, N:O ಎಷ್ಟದ ಈಚ್ ಕಂಪೌಂಡ್ ಒಳಗೆ. ಇಲ್ಲಿ 2 ನೈಟ್ರೋಜನ್ 14 28 ಇಷ್ಟು, ಆಕ್ಸಿಜನ್ 1 ಅದ 16. ಇಲ್ಲಿ 14:16. ಇಲ್ಲಿ 28:3 ಆಕ್ಸಿಜನ್ 16 48. ನೆಕ್ಸ್ಟ್ 14:16 32. ಇಲ್ಲಿ 28 28:16 16 80. ಓಕೆ, ಬಂತು. ಸರ್ ಇಲ್ಲಿ ನೋಡಿದ್ರೆ ನಮ್ಗೆ ನೈಟ್ರೋಜನ್ದಾಗ್ಲಿ ಆಕ್ಸಿಜನ್ ಯಾವುದು ಒಂದು ಫಿಕ್ಸ್ ಇಲ್ಲ. ಓಕೆ, ಒಂದರ ಮಾಸ್ ಫಿಕ್ಸ್ ಇರ್ಬೇಕಲ್ಲ. ಇಲ್ಲಿ ನೋಡ್ರಿ, ಸಲ್ಫರ್ ಡೈಆಕ್ಸೈಡ್ ಒಳಗೆ ಸಲ್ಫರ್ ಟ್ರೈಆಕ್ಸೈಡ್ ಸಲ್ಫರ್ ಫಿಕ್ಸ್ ಇತ್ತು, ಕಾರ್ಬನ್ ಡೈಆಕ್ಸೈಡ್ ಕಾರ್ಬನ್ ಮೊನಾಕ್ಸೈಡ್ ಕಾರ್ಬನ್ ಫಿಕ್ಸ್ ಇತ್ತು. ಬಟ್ ಇಲ್ಲಿ ಎರಡು ಚೇಂಜ್ ಆಗತ್ತು. ಏನ್ ಮಾಡೋದು, ಏನಿಲ್ಲ, ನೀವು ಅದನ್ನ ಫಿಕ್ಸ್ ಮಾಡ್ಕೋರಿ. ಏನ್ ಮಾಡ್ರಿ, ಈಗ 28 28 28 ಐತಿ. ಎಲ್ಲಿ 14 ಅದಾವಲ್ಲ, ಇದು ಮತ್ತು ಇದು ಅವೆರಡಕ್ಕೂ 2ರಲ್ಲಿ ಮಲ್ಟಿಪ್ಲೈ ಮಾಡ್ರಿ. ಏನು ರೇಷಿಯೋ ಏನು ಚೇಂಜ್ ಆಗಲ್ಲ, ಆಲ್ವೇಸ್ ಸಿಂಪಲ್ ರೇಷಿಯೋ ಇದೇ ಇರುತ್ತೆ. ಬಟ್ ನಿಮ್ಗೆ ಮಾಸ್ ಬೇಕಾಗಿರೋದ್ರಿಂದ N:O ಇದು ಸೇಮ್ ಇಟ್ರಿ 28:16. ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ 28 32. ಇದನ್ನ ಹಂಗೆ ಇಡ್ರಿ 28 48. ಇದನ್ನು ಮಲ್ಟಿಪ್ಲೈ ಮಾಡ್ರಿ 28 32 64. ಇದು 28 80. ಇಲ್ಲೇನಾಯ್ತಪ್ಪ, ನಾವು ನೈಟ್ರೋಜನ್ ಮಾಸ್ ಫಿಕ್ಸ್ ಆಯ್ತು, ಫಿಕ್ಸ್ಡ್ ಮಾಸ್ ಆಫ್ nitrogen. Now you have to check what is the ratio between the
oxygen atoms in these 5 compounds. ಹೌದಾ? ಸೊ N2 ಒಳಗೆ ಎಷ್ಟದ 16 ಇಷ್ಟು ಇಲ್ಲಿ ನೋಡ್ರಿ ಇವು ನಂಬರ್ ತಗೋಬೇಕು ನೀವು 32 48 64 80. ಸೊ 32 48 64 ಆ್ಯಂಡ್ 80 ಈ ಸಿಂಪಲ್ ರೇಷಿಯೋ ತೊಗೊಂಡಾಗ ನಿಮ್ಗೆ ಏನು ಬರುತ್ತೆ 1:2:3:4:5 ಇವು ನೋಡ್ರಿ ರೈಟ್ ಮೋರ್ ದ್ಯಾನ್ 2 compounds ಅಂದ್ರೆ ಟೋಟಲ್ 5 compounds ಅದಾವೆ ಬಟ್ ಸ್ಟಿಲ್ ಇಟ್ ಹ್ಯಾಸ್ ದ simple whole number ratio with each other. So this shows that this follows the law of multiple proportions given by John Dalton. ठीक है. Next law, last law ಯಾವ್ದಪ್ಪ Gay-Lussac's law of combining volumes. Gay-Lussac's law ಅಂತೂ ಅಗದಿ ಸರಳ ಅದ. ಇವು ಏನು ಹೇಳ್ತಾನಪ್ಪ always remember applicable only for gases. ನೀವು ಇದನ್ನ ಸಾಲಿಡ್ ಮತ್ತು ಲಿಕ್ವಿಡ್ ಅಪ್ಲೈ ಮಾಡಕ್ ಆಗೋದಿಲ್ಲ, ಓನ್ಲಿ ಫಾರ್ ಗ್ಯಾಸಸ್. ಇವೇನು ಹೇಳ್ತಾನ ಎರಡು ಗ್ಯಾಸಿಯಸ್ ರಿಯಾಕ್ಟೆಂಟ್ ಅನ್ನು ತಗೊಂಡ್ರಿ, ಅವೆರಡು ಒಂದ್ರ ಜೊತೆ ಒಂದು ರಿಯಾಕ್ಟ್ ಮಾಡಿದಾಗ ಅದರ ವಾಲ್ಯೂಮ್ ಅಲ್ಲಿ ಏನಿರುತ್ತೆ ಸಿಂಪಲ್ ಹೋಲ್ ನಂಬರ್ ರೇಷಿಯೋ ಇರ್ತದೆ. ಅಂದ್ರೆ ಈಗ ಹೈಡ್ರೋಜನ್ ಪ್ಲಸ್ ಆಕ್ಸಿಜನ್ ಎರಡು ಗ್ಯಾಸಸ್, ಇದು ಗ್ಯಾಸು ಇದು ಗ್ಯಾಸು, ಇವೆರಡು ರಿಯಾಕ್ಟ್ ಆದಾಗ ಏನು ಪ್ರೊಡ್ಯೂಸ್ ಆಗುತ್ತೆ ವಾಟರ್. ನಾವು ಹೈ ಟೆಂಪರೇಚರ್ ಅದ ಇದನ್ನು ಗ್ಯಾಸ್ ಒಳಗೆ ತೊಗೊಂಡಿವಿ ಅಂತ ಇಟ್ಕೊರಿ. ಓಕೆ, ಇದನ್ನು ಬ್ಯಾಲೆನ್ಸ್ ಮಾಡ್ರಿ 2H2 plus O2 2H2O. ಇವೇನು ಹೇಳ್ತಾನೆ ವೆನ್ ಗ್ಯಾಸಸ್ ರಿಯಾಕ್ಟ್ ದೇ ಡೂ ಸೋ ಇನ್ ಸಿಂಪಲ್ ಹೋಲ್ ನಂಬರ್ ರೇಷಿಯೋ ಬೈ ವಾಲ್ಯೂಮ್. ಇಲ್ಲಿ ವಾಲ್ಯೂಮ್ ಯಾವ್ದು ರೆಪ್ರೆಸೆಂಟ್ ಮಾಡ್ತದ ದಿಸ್ ನಂಬರ್. ಇಲ್ಲೇನು ಕೋಎಫಿಷಿಯಂಟ್ ಅದಲ್ಲ, ಇಲ್ಲಿ 2 ಅದ, ಇಲ್ಲಿ ಏನು ಇಲ್ಲ ಅಂದ್ರೆ 1 ಇರ್ತದ, ಇಲ್ಲೂ 2 ಅದ. ದಿಸ್ ರೆಪ್ರೆಸೆಂಟ್ಸ್ ವಾಟ್ ವಾಲ್ಯೂಮ್ಸ್ ಆಫ್ ದಿ ಗ್ಯಾಸಸ್ ಓನ್ಲಿ ಫಾರ್ ಗ್ಯಾಸಸ್. ಸಾಲಿಡ್ ಲಿಕ್ವಿಡ್ ಇದ್ರೆ ನಾಟ್ ರೆಪ್ರೆಸೆಂಟ್ ವಾಲ್ಯೂಮ್. ठीक है, ಇಲ್ಲಿ ಎಷ್ಟದ 2 ಅದ, ಅಂದ್ರೆ 2 ವಾಲ್ಯೂಮ್ ಆಫ್ ಹೈಡ್ರೋಜನ್ ಕಂಬೈನ್ಸ್ ವಿತ್ 1 ವಾಲ್ಯೂಮ್ ಆಫ್ ಆಕ್ಸಿಜನ್ ಗಿವ್ಸ್ ಅಸ್ 2 ವಾಲ್ಯೂಮ್ ಆಫ್ ವಾಟರ್ ವೇಪರ್. ಸೊ ಅವನೇನು ಹೇಳ್ತಾನ ವೆನ್ 2 gases react, 2 or more gases react to one another, their volumes bear a simple whole number ratio with one another and also to the volume of the gaseous product, not for solid or liquid, only gaseous product. ಇಲ್ಲಿ ಏನು ಬರ್ತದೆ ಸಿಂಪಲ್ ರೇಷಿಯೋ 2:1:2. 2 for hydrogen gas, 1 for oxygen gas and 2 for water vapor, provided under similar conditions of temperature and pressure. ಅಂದ್ರೆ ನೀವು all these 3 volumes ಎಲ್ಲಿ ಸೇಮ್ ಟೆಂಪರೇಚರ್ ಮತ್ತು ಪ್ರೆಷರ್ ಅಲ್ಲಿ ಮೆಷರ್ ಮಾಡಬೇಕು. ಓಕೆ, ದಟ್ಸ್ ದ ಲಾ ಆಫ್ ಕಂಬೈನಿಂಗ್ ವಾಲ್ಯೂಮ್ಸ್, Gay-Lussac's law of combining volumes. ಇನ್ನೊಂದು ತಗೋರಿ, ಹೈಡ್ರೋಜನ್ ಪ್ಲಸ್ ಕ್ಲೋರಿನ್ ಏನು ಕೊಡುತ್ತೆ ನಮ್ಗೆ HCl. ಸೊ ಹೈಡ್ರೋಜನ್ ಗ್ಯಾಸ್ ಅದ, ಕ್ಲೋರಿನು ಗ್ಯಾಸ್ ಅದ ರೂಮ್ ಟೆಂಪರೇಚರ್ ಒಳಗೆ, HCl ಗ್ಯಾಸ್ ಅದ. ಬ್ಯಾಲೆನ್ಸ್ ಮಾಡಿ H2 + 2 ಅಂದ್ರೆ 2HCl ಆಯಿತು. ಇದರ ಅರ್ಥ ಏನಪ್ಪ, ಇಲ್ಲಿ ನೀವು 1 ವಾಲ್ಯೂಮ್ ಹೈಡ್ರೋಜನ್ ತಗೊಂಡು 1 ವಾಲ್ಯೂಮ್ ಕ್ಲೋರಿನ್ ಜೊತೆ ರಿಯಾಕ್ಟ್ ಮಾಡಿದಾಗ ನಮಗೆ 2 ವಾಲ್ಯೂಮ್ HCl ಕೊಡ್ತೈತಿ. ವಾಟ್ ಈಸ್ ದ ರೇಷಿಯೋ ಬಿಟ್ವೀನ್ ದ ಗ್ಯಾಸಿಯಸ್ ರಿಯಾಕ್ಟೆಂಟ್ಸ್ ಅಂಡ್ ದ ಪ್ರಾಡಕ್ಟ್ಸ್? 1:1:2 ಬೈ ವಾಲ್ಯೂಮ್. ಇಲ್ಲಿ ಡಿಫ್ರೆನ್ಸ್ ಅದ, ಇಲ್ಲಿ ಬೈ ಮಾಸ್ ಅಲ್ಲ, ಬೈ ವಾಲ್ಯೂಮ್. ಓಕೆ, ಬೈ ವಾಲ್ಯೂಮ್. ಅದಕ್ಕೆ ಇಲ್ಲೇನು ಈ ಲಾ ಹೆಸರು ಏನು ಕೊಟ್ಟಿದ್ದಾರೆ, Gay-Lussac's law of combining volumes, not for masses, volumes. ಹೌದಾ? ಸೊ ಇಫ್ ಯು ಅಂಡರ್ಸ್ಟುಡ್ ದಿಸ್, ರೈಟ್ ದ ಡೆಫಿನಿಷನ್. ಏನಪ್ಪ, ವೆನ್ 2 or more gases, only for gases, react with one another, their volumes bear simple whole number ratio to one another and to the volume of gaseous products. ಬ್ರಾಕೆಟ್ ಒಳಗೆ ಬರ್ಕೋರಿ, not for solids or and liquids. Okay, solid liquid apply ಆಗಲ್ಲ. Volume of gaseous products provided, complete sentence ಬರಿಬೇಕು. ಏನು provided all volumes are measured under
similar conditions of temperature and pressure. Temperature and pressure ಬರೀ ನಾನು ಬರೀ T and P ಅಂತ ಬರೀತೀನಿ. So this is the definition of law of what is this? Gay-Lussac's law of combining volumes. So one more example ನೀವು ಬರ್ಕೋಬಹುದು, ಏನು formation of ammonia N2 plus H2 yields NH3. Okay, actually it's a reversible reaction ಇರ್ತದೆ, so ಹಿಂಗೆ ಬರೀಬಹುದು reversible reaction. So balance ಮಾಡ್ರಿ 3H2 2NH3. All these three are gases. So 1 volume of nitrogen combines with 3 volume of hydrogen and gives us 2 volume of ammonia gas. So what is the ratio? 1:3:2 by volume. Okay, so these are 4 simple laws given here. So let's see some numerical based on these laws. Simple numericals irtava niಮಗೆ. ಫಸ್ಟ್ ಪಾಸ್ ಮಾಡ್ರಿ, ಈ ಕ್ವೆಶ್ಚನ್ ಅನ್ನ ಓದ್ರಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ. ಕ್ವಶನ್ ಭಾಳ ದೊಡ್ಡದ, ಬಟ್ ಆನ್ಸರ್ ಭಾಳ ಸರಳ. ಏನು ಕೊಟ್ಟಾನ? ವೆನ್ 4.2 ಗ್ರಾಮ್ ಆಫ್ ಸೋಡಿಯಂ ಬೈಕಾರ್ಬೋನೇಟ್. ಸೋಡಿಯಂ ಬೈಕಾರ್ಬೋನೇಟ್ ಅಂದ್ರೆ ಯಾವುದಪ್ಪ? NaHCO3. ಎಷ್ಟು ಕೊಟ್ಟಾನ? 4.2 grams ಪ್ಲಸ್ ಆಡೆಡ್ ಟು ಅ ಸೊಲ್ಯೂಷನ್ ಆಫ್ ಅಸಿಟಿಕ್ ಆಸಿಡ್. ಅಸಿಟಿಕ್ ಆಸಿಡ್ ಅಂದ್ರೆ CH3COOH. ಗ್ರೇಡ್ 11 ಒಳಗೆ ಇವೆಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಾಗಬೇಕು. ಎಷ್ಟು ಕೊಟ್ಟಾನ? 10.0 ಗ್ರಾಮ್ ಅಂದ್ರೆ 10 ಗ್ರಾಮ್. ಓಕೆ, 10.0 ಗ್ರಾಮ್. It is observed that 2.2 gram of CO2 is released into the atmosphere. The residue left is found to weigh 12.0 gram. So ನೀವು ಫಸ್ಟ್ ಇದು ರಿಯಾಕ್ಷನ್ ಏನಾಗುತ್ತೆ ಅಂತ ಗೊತ್ತಿರಬೇಕು. ಸೋಡಿಯಂ ಬೈಕಾರ್ಬನೇಟ್ ಪ್ಲಸ್ ಅಸಿಟಿಕ್ ಆಸಿಡ್ ರಿಯಾಕ್ಟ್ ಆದಾಗ ನಮ್ಗೆ ಸಾಲ್ಟ್ ಪ್ಲಸ್ ವಾಟರ್ NaCl ಅಲ್ಲ, ಸಾಲ್ಟ್ ಯಾವ್ದು ಬರ್ತದೆ ಇಲ್ಲಿ? CH3COONA. ಸೋಡಿಯಂ ಅನ್ನು ಈ ಹೈಡ್ರೋಜನ್ ರಿಪ್ಲೇಸ್ ಮಾಡುತ್ತೆ, ಪ್ಲಸ್ ವಾಟರ್ ಫಾರ್ಮ್ ಆಗುತ್ತೆ, ಪ್ಲಸ್ ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ CO2 ಗ್ಯಾಸ್ ರಿಲೀಸ್ ಆಗುತ್ತೆ ಅಂತ ಹೇಳಿ, CO2 ಗ್ಯಾಸ್. ಸೊ ಗ್ಯಾಶಿಯಸ್ ಪ್ರಾಡಕ್ಟ್ ಬಿಟ್ಟು ಉಳ್ಕಿದ್ವೇನು ಸಾಲಿಡ್ ಲಿಕ್ವಿಡ್ ಏನು ಉಳ್ಕೊಂಡಿರ್ತಾವಲ್ಲ ಅವಕ್ಕೆ ನಾವೇನಂತ ಕರಿತೀವಿ? ರೆಸಿಡ್ಯೂ. ಓಕೆ, ಗ್ಯಾಸ್ ಎಸ್ಕೇಪ್ ಆಗಿಬಿಡುತ್ತೆ, ಉಳಿದಿರೋದಕ್ಕೆ ನಾವೇನಂತ ಕರಿತೀವಿ? ರೆಸಿಡ್ಯೂ ಅಂತ ಕರಿತೀವಿ. ಸೊ ರೆಸಿಡ್ಯೂ ಮಾಸ್ ಎಷ್ಟು ಕೊಟ್ಟಾನ ಅವನು? ಓಕೆ, CO2 ಮಾಸ್ ಎಷ್ಟು ಕೊಟ್ಟಾನ? 2.2 grams. And residue left is 12.0 gram. Okay, show that these observations are in agreement with the law of conservation of mass. ಅಂದ್ರೆ law of conservation of mass ಅನ್ನ ಇದು ಫಾಲೋ ಮಾಡುತ್ತೆ ಅಂತ ನೋಡಿಸ್ಬೇಕು. ನಿಮ್ಗೆ ಏನು ಗೊತ್ತದ? law of conservation of mass ಅಂದ್ರೆ total mass of reactant should be equal to the total mass of products. So what is the total mass of reactants here? 4.2 plus 10, 14.2 grams. Total mass of products ಎಷ್ಟು ಬರ್ತದಪ್ಪ? 12.0 plus 2.2, again 14.2 grams. So ಆಯ್ತಲ್ಲ, therefore this follows the law of conservation of mass. That's it. Next, read the question. The common salt was obtained from 2 different sources. Common salt ಅಂದ್ರೆ ಯಾವುದು? sodium chloride, NaCl. Okay, next, in one sample the percentage of chlorine is 60.75%. In the second sample they have given mass 3.888 grams in 6.4 gram of the salt. Show that these observations are in accordance with law of definite proportion. ಇಲ್ಲಿ first sample, in first sample NaCl ಅಥವಾ common salt contains how much percent of chlorine? Contains 60.75% of Cl. Okay, ಸೊ ನಾವೇನು ತೋರಿಸ್ಬೇಕು? ಡೆಫಿನೆಟ್ ಪ್ರಪೋರ್ಷನ್ ಅಂದ್ರೆ ಇನ್ನೊಂದು ಸ್ಯಾಂಪಲ್ ಒಳಗೂ ಅದು 60.75% ಬರಬೇಕು ನಮ್ಗೆ. ಓಕೆ, ಅದೇ ಅಲ್ವಾ? ಸೇಮ್ ಅಂದ್ರೆ ನೀವು ಯಾವುದೇ ಸೋರ್ಸ್ ಇಂದ ತಗೋರಿ, ದ ಸೇಮ್ ಎಲಿಮೆಂಟ್ಸ್ ವಿಲ್ ಕಂಬೈನ್ ಇನ್ ದ ಸೇಮ್ ಪ್ರಪೋರ್ಷನ್ ಬೈ ಮಾಸ್. ಸೊ ಇಲ್ಲಿ ಬಟ್ ಏನು ಕೊಟ್ಟಾನ ಟ್ವಿಸ್ಟ್? ಇಲ್ಲಿ ನಿಮಗೆ ಪರ್ಸೆಂಟೇಜ್ ಕೊಡೋ ಬದಲಿ ಮಾಸ್ ಕೊಟ್ಟಾನ, ನೀವು ಅದನ್ನ ಪರ್ಸೆಂಟೇಜ್ ಮಾಡ್ಕೋರಿ. ಬಿಕಾಸ್ 6.4 gram of salt, 6.4 grams of contains ಎಷ್ಟದ? chlorine how much? 3.888 gram. ಇದನ್ನ ಪರ್ಸೆಂಟೇಜ್ ಮಾಡ್ಬೇಕಂದ್ರೆ 100 ಮಾಡ್ಬೇಕು ನೀವು. therefore 100 gram of salt contains chlorine how much?
ಮಲ್ಟಿಪ್ಲೈ ಮಾಡಿ 3.888 into 100 divided by 6.4. ಸೊ ಇದನ್ನ ನೀವು ಕ್ಯಾಲ್ಕುಲೇಷನ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಆನ್ಸರ್ ಎಷ್ಟು ಬರ್ತದೆ 60.75% ಬರ್ತದೆ. ದೇರ್ ಫೋರ್ ಇನ್ ದ ಸೆಕೆಂಡ್ ಸ್ಯಾಂಪಲ್, ಇದು ಸೆಕೆಂಡ್ ಸ್ಯಾಂಪಲ್. ಸೊ ಇನ್ ದ ಸೆಕೆಂಡ್ ಸ್ಯಾಂಪಲ್ ಆಲ್ಸೋ ದ ಪರ್ಸೆಂಟೇಜ್ ಆಫ್ ಕ್ಲೋರಿನ್ ಈಸ್ 60.75%, which is same as in the first sample. Therefore this follows the law of constant proportion or definite proportion. ಅದೆಲ್ಲ ಸೆಂಟೆನ್ಸಸ್ ನ ಬರಿಬೇಕು ನೀವು. ಓಕೆ, ನೆಕ್ಸ್ಟ್, an element forms two oxides containing 50% and 40% of the element by mass. Prove that the results are in agreement with law of multiple proportion. So two oxides ಅದಾವ, ಯಾವ ಎಲಿಮೆಂಟ್ ಅಂತ ಕೊಟ್ಟಿಲ್ಲ ನಾವು. ಇದು ಇಂಟ್ರೆಸ್ಟಿಂಗ್ ಅದ. ನಾ ಏನು ಮಾಡ್ತೀನಿ, ಫಸ್ಟ್ ಆಕ್ಸೈಡ್ ತಗೋತೀನಿ. ಆಕ್ಸೈಡ್ ಅಂದ್ರೆ ಆಬ್ವಿಯಸ್ಲಿ ಆಕ್ಸಿಜನ್ ಇರಬೇಕು. ಇದು ಯಾವ್ದು ಎಲಿಮೆಂಟ್, ಒಂದು ಎಲಿಮೆಂಟ್ ಅದ, ಯಾವ್ದಂತ ಕೊಟ್ಟಿಲ್ಲ ನಾವು. ಸರಿ, ಸೊ ಏನು ಕೊಟ್ಟಾನ, ಫಸ್ಟ್ ಆಕ್ಸೈಡ್ ಒಳಗೆ ಪರ್ಸೆಂಟೇಜ್ ಆಫ್ ದಟ್ ಎಲಿಮೆಂಟ್ ಎಷ್ಟದ ಈಸ್ 50%. ಓಕೆ, ಅಂದ್ರ 50 ಗ್ರಾಮ್ ಆಫ್ ದಿಸ್ ಎಲಿಮೆಂಟ್ ಕಂಬೈನ್ ವಿತ್, ಈಗ ಇದು 50% ಅಂದ್ರೆ ಇನ್ 50% ಆಕ್ಸಿಜನ್ ಇರಬೇಕಲ್ಲ, ಯಾಕಂದ್ರೆ ಆಕ್ಸೈಡ್ ಫಾರ್ಮ್ ಬೇಕಂದ್ರೆ ಆಕ್ಸಿಜನ್ ಬೇಕು. ಸೊ ದಿಸ್ ಎಲಿಮೆಂಟ್ ಕಂಬೈನ್ ವಿತ್ 50 ಗ್ರಾಮ್ ಆಫ್ ಆಕ್ಸಿಜನ್. ಓಕೆ, ಸೊ ದೇರ್ ಫೋರ್ ಈಗ ನಾ ಏನ್ ಮಾಡ್ಬೇಕಾಗಿದೆ, 100 ಗ್ರಾಮ್ ಒಳಗೆ ಎಷ್ಟು ಇರುತ್ತದಪ್ಪ. ದೇರ್ ಫೋರ್ 100 ಗ್ರಾಮ್ ಆಫ್ ಎಲಿಮೆಂಟ್ combines with equal mass ಅಲ್ಲ, 100 ಗ್ರಾಮ್ ಆಫ್ ಆಕ್ಸಿಜನ್. 50 ಗ್ರಾಮ್ ಜೊತೆ ರಿಯಾಕ್ಟ್ ಆಗ್ಬೇಕಂದ್ರೆ 100 ಗ್ರಾಮ್ ಜೊತೆ ರಿಯಾಕ್ಟ್ ಆಗ್ಬೇಕು. ಹೌದಾ? ಸರಿ, ಸೆಕೆಂಡ್ ಆಕ್ಸೈಡ್ ಪರ್ಸೆಂಟೇಜ್ ಎಷ್ಟದ ನೀವೇ ಕ್ಯಾಲ್ಕುಲೇಷನ್ ಮಾಡ್ಬೋದು. ಈಗ 40% ಎಲಿಮೆಂಟ್ ಐತಿ ಅಂದ್ರೆ 60%. therefore ಎಷ್ಟದ 60% ಆಕ್ಸಿಜನ್ ಇರ್ತದೆ. ಓಕೆ, ಈಗ ಅದರ ಅರ್ಥ ಏನು, 40 ಗ್ರಾಮ್ ಆಫ್ ಎಲಿಮೆಂಟ್ ಕಂಬೈನ್ಸ್ ವಿತ್ 60 ಗ್ರಾಮ್ ಆಫ್ ಆಕ್ಸಿಜನ್, ರೈಟ್? ದೇರ್ಫೋರ್ ಇದನ್ನು ಏನ್ ಮಾಡ್ರಿ, 100 ಗ್ರಾಮ್ ಮಾಡ್ಕೊರಿ, ಯಾಕಂದ್ರೆ ನಮಗೆ ಒನ್ ಎಲಿಮೆಂಟ್ ಅದು ಫಿಕ್ಸ್ಡ್ ಮಾಸ್ ಇರಬೇಕು. ದೇರ್ಫೋರ್ 100 ಗ್ರಾಮ್ ಆಫ್ ಎಲಿಮೆಂಟ್ ಕಂಬೈನ್ಸ್ ವಿತ್, ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ, 60/40 into 100 ಎಷ್ಟಾಗ್ತದೆ, 0 0 ಕ್ಯಾನ್ಸಲ್ಲು, 2 2 4, 2 3 6, 2 1 2, 2 5 10, 50, 5 3 15, 150 ಗ್ರಾಮ್ ಬರ್ತದೆ. ಓಕೆ, ಇಲ್ಲಿ ಒಂದಕ್ಕೆ ಎಷ್ಟು ಬಂತು, 100 ಗ್ರಾಮ್. 100 ಗ್ರಾಮ್ ಎಲಿಮೆಂಟಿಗೆ 100 ಗ್ರಾಮ್ ಆಕ್ಸಿಜನ್, ಇಲ್ಲಿ 100 ಗ್ರಾಮ್ ಎಲಿಮೆಂಟ್ಗೆ ಸೇಮ್ ಎಲಿಮೆಂಟಿಗೆ 150 ಗ್ರಾಮ್ ಬಂತು. ದೇರ್ ಫೋರ್ ರೇಷಿಯೋ ಬಿಟ್ವೀನ್ ಆಕ್ಸಿಜನ್, 2 oxygen atoms, 2 oxygen ಇದರ ಜೊತೆ ಫಸ್ಟ್ ಆಕ್ಸೈಡ್ ಮತ್ತು ಸೆಕೆಂಡ್ ಆಕ್ಸೈಡ್, ಇನ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಆಕ್ಸೈಡ್ಸ್ ಎಷ್ಟು ಬರ್ತದೆ, 100:1, 100:150 ಎಷ್ಟು ಬರ್ತದೆ ರೇಷಿಯೋ, 5 52, 2:3 ಬರ್ತದೆ by mass. Therefore this follows the law of definite proportion or multiple proportion. This is multiple proportion. Yes, multiple ಅಂದ್ರೆ ಎರಡು ಎಲಿಮೆಂಟ್ ಎರಡಕ್ಕಿಂತ ಹೆಚ್ಚಿಗೆ ಕಾಂಪೌಂಡ್ ಫಾರ್ಮ್ ಮಾಡಿದ್ರೆ one element which can react with the fixed mass of another element will have the simple whole number ratio between each other. Okay, this is law of multiple proportions. Last question, based on Gay-Lussac's law of combining volumes, even 2 liters of nitrogen combines with 6 liters of hydrogen, suitable conditions to form 4 liters of ammonia if all were measured under same temperature and pressure. So show that this data is given in accordance with Gay-Lussac's law. So first reactants, nitrogen plus hydrogen, reversible, I will write here ammonia, balance ಮಾಡಬೇಕು. ಓಕೆ, ಇಲ್ಲಿ
ಬ್ಯಾಲೆನ್ಸ್ ಮಾಡಿದಾಗ ಏನು ಬರ್ತದೆ 3 here 2 here, ಸೊ ಆಲ್ ಆರ್ ಗ್ಯಾಸಸ್, right, all are gases. ನಾವೇನು ತೋರಿಸ್ಬೇಕು, they bear simple whole number ratio with each other, but don't take these coefficients. What they have given here, values, 2 liter of nitrogen, so 2 liters. Hydrogen ಎಷ್ಟು ಕೊಟ್ಟಾನ 6 liters, ammonia ಎಷ್ಟು ಕೊಟ್ಟಾನ 4 liters. ಸೊ ರೇಷಿಯೋ ಏನಾಗುತ್ತೆ 2:6:4, ಅಂದರೆ 2 ಒಂದ್ಲೆ 2 ಮೂರ್ಲೆ 2 2ಲೆ, ಸೊ 1:3:2 by volume. Since the gaseous reactants products bear simple whole number ratio with respect to volume, so this follows, or this is in accordance with Gay-Lussac's law of combining volumes. ಸೊ ನಿಮಗೆ ಕೆಲವೊಂದಿಷ್ಟು ರಿವ್ಯೂ ಎಕ್ಸಸೈಸಸ್ ಕೊಡ್ತೀನಿ, ಅದರೊಳಗೆ ಆನ್ಸರ್ಸ್ ಕೊಟ್ಟಿರ್ತಾರೆ. ಸೊ ಯು ಸಾಲ್ವ್ ದ ಕ್ವೆಶನ್ ಆ್ಯಂಡ್ ಟ್ರೈ ಟು ಫೈಂಡ್ ದ ಆನ್ಸರ್ಸ್ ಆ್ಯಂಡ್ ಚೆಕ್ ಅದರ ಕರೆಕ್ಟ್ ಐತೋ ಇಲ್ಲ ಅಂತ ಹೇಳಿ. ಓಕೆ, ಸೊ ಹೋಪ್ ಯು ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್ಸ್. ಓಕೆ, ಸೊ ಮುಂದಿನ ಕ್ಲಾಸ್ನಾಗ ಸಿಗೋಣಂತ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.